ನಮಸ್ಕಾರ ರೀ ಎಲ್ರಿಗೂ. ನಾನಿವತ್ತು ಗಣೇಶನ ಫೇವ್ರೇಟ್ ಡಿಶ್ ಕಡ್ದುಗೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಫಸ್ಟ್ ಗಣೇಶ ಕೂಡಿಸಿ ದಿವಸ ಇದು ಮಾಡೋದು ಶ್ರೇಷ್ಠ. ನಾನಿಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಅದರೊಳಗಡೆ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ದೀನಿ. ಅದಾದಮೇಲೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ. ಅದರೊಳಗೆ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ನಾದಿಟ್ಟಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿ ನಾದಿದ್ದೀನಿ. ನಾದಾದಮೇಲೆ ಇದೇ ಥರ ನಾವು ಉಳ್ಳಿಯನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸೊತ್ತು ಬೀಜ ಹೆಂಗೆ ಕಡಿತೀರೋ ಆ ಥರ ಕಡಿದ್ಬಿಟ್ಟು ಸ್ಟೋರ್ ಮಾಡ್ತೀನಿ. ಅಂದರೆ ಒಂದು ಬೌಲ್ ಆಗೋವರೆಗೂ ನಾನು ಇಟ್ಟಿರ್ತೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ತಾ ಕಡಿತೀನಿ. ಇಲ್ಲಾಂದರೆ ಅದು ಏನಾಗುತ್ತೆ ಅಂದರೆ ನಾವು ಕಡ್ದಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ಮೆತ್ಕೊಳ್ಳುತ್ತೆ, ಮತ್ತು ಅದು ಡ್ರೈ ಆಗೋಲ್ಲ. ಸೊ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ತಾ ನಾವು ಅದಕ್ಕೆ ಬಿಟ್ಬಿಡ್ತೀನಿ. 1 ಬೌಲ್ ಆಗೋವರೆಗೂ ನಾನು ಕಡ್ದಿದ್ದೀನಿ. ಅದಾದಮೇಲೆ ನಾವು ಏನು ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ, ಸೊ ಅದು ಇವಾಗ ಕುದಿ ಬಂದಾದಮೇಲೆ ಅದರೊಳಗಡೆ ಇದೆಲ್ಲ ನಾವು ಏನು ಹಿಟ್ಟಿಂದ ಕಡ್ದು ಬಿಡ್ತೀವಲ್ಲ, ಸೊ ಅದು ಆ ನೀರಲ್ಲಿ ನಾವು ಹಾಕಿಬಿಟ್ಟು ಬಾಯ್ಲ್ ಮಾಡ್ತೀವಿ. ಬಾಯ್ಲ್ ಮಾಡಾದಮೇಲೆ ಸ್ವಲ್ಪ ಚೆನ್ನಾಗಿ ಒಂದು 15 to 20 ಮಿನಿಟ್ಸ್ವರೆಗೂ ಬಾಯ್ಲ್ ಮಾಡ್ತೀವಿ. ನಿಮಗೆ ಬೇಕಾದರೆ ಡ್ರೈ ಫ್ರೂಟ್ಸ್ ಹಾಕ್ಬಹುದು, ಇಲ್ಲಾಂದರೆ ಕೊಬ್ಬರಿ ತುರಿದು ಹಾಕ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಏನಕ್ಕಂದರೆ ಇದರೊಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಗಣೇಶನಿಗೆ ಇದು ತುಂಬ ಪ್ರಿಯವಾದ ಸ್ವೀಟ್ ಅಂತೆ. ಸೊ ಅದಕ್ಕೆ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಇದನ್ನೇ ಮಾಡೋದು. ಫಸ್ಟ್ ದಿವಸ ಗಣೇಶನಿಗೆ ಪೂಜೆ ಮಾಡಿದ ದಿವಸ ಇದನ್ನೇ ಮಾಡೋದು. ತುಂಬ ಪ್ರಿಯವಾದ ಸ್ವೀಟ್ ಅಂತೆ. ಇದಕ್ಕೆ ನಾವು ತುಪ್ಪ ಮತ್ತು ಹಾಲು ಹಾಕಿಬಿಟ್ಟು ಗಣೇಶನಿಗೆ ತೋರಿದರೆ ಆಯಿತು. ಸೂಪರಾಗಿದೆ.